ಪುರುಷರು ಮತ್ತು ಮಹಿಳೆಯರು ದಿನಕ್ಕೆ ಎಷ್ಟು ಲೀಟರ್ ನೀರು ಕುಡಿಯಬೇಕು ಗೊತ್ತಾ? ನಮ್ಮ ಆಹಾರದಲ್ಲಿ ನೀರು ಬಹಳ ಮುಖ್ಯ. ನಾವು ಒಂದು ದಿನ ಆಹಾರವಿಲ್ಲದೆ ಬದುಕಬಹುದು, ಆದರೆ ನಾವು ನೀರಿಲ್ಲದೆ ಬದುಕಲು ಸಾಧ್ಯವಿಲ್ಲ. ಪುರುಷರು ಮತ್ತು ಮಹಿಳೆಯರು ಇಬ್ಬರೂ ದಿನಕ್ಕೆ ಎಷ್ಟು ಲೀಟರ್ ನೀರು ಸೇವಿಸಬೇಕು ಎಂದು ನಿಮಗೆ ತಿಳಿದಿದೆಯಾ? ಈ ಸೃಷ್ಟಿಯಲ್ಲಿ ಯಾವುದೇ ಜೀವಿ ನೀರಿಲ್ಲದೆ ಬದುಕಿಲ್ಲ. ನೀರು ನಮಗೆ ಎಲ್ಲ ರೀತಿಯಲ್ಲೂ ತುಂಬ ಉಪಯುಕ್ತವಾಗಿದೆ. ಕೆಲವು ಸ್ಥಳಗಳಲ್ಲಿ ನಮಗೆ ಸಾಕಷ್ಟು ನೀರು ಸಿಗದಿರಬಹುದು, ಆದರೆ ನಾವು ಖಂಡಿತವಾಗಿಯೂ ನೀರು ಕುಡಿಯಬೇಕು. ಪುರುಷರು ದಿನಕ್ಕೆ 3.1 ಲೀಟರ್ ನೀರು ಸೇವಿಸುವುದು ಒಳ್ಳೆಯದು ಎಂದು ತಜ್ಞರು ಹೇಳುತ್ತಾರೆ. ಅದೇ ರೀತಿ ಮಹಿಳೆಯರು 2.71 ಲೀಟರ್ ನೀರು ಕುಡಿಯುವುದು ಒಳ್ಳೆಯದು ಎಂದು ಹೇಳುತ್ತಾರೆ. ನಿಮ್ಮ ಗಾತ್ರ, ಚಯಾಪಚಯ, ತಳ ಆಹಾರ, ದೈಹಿಕ ಚಟುವಟಿಕೆ ಮತ್ತು ಆರೋಗ್ಯ ಎಲ್ಲವೂ ನೀವು ದಿನಕ್ಕೆ ಎಷ್ಟು ನೀರು ಕುಡಿಯಬೇಕು ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಎಂದು ಕುಟುಂಬ ವೈದ್ಯ ತಜ್ಞೆ ಸಾದಿಯಾ ಹುಸೇನ್ ಹೇಳುತ್ತಾರೆ. ನಾವು ವ್ಯಾಯಾಮ ಮಾಡುತ್ತೇವೆ, ನಾವು ದಿನವಿಡೀ ಓಡುತ್ತೇವೆ. ಇದರೊಂದಿಗೆ ನಮ್ಮ ದೇಹದಲ್ಲಿನ ನೀರು ಬೆವರಿನ ರೂಪದಲ್ಲಿ ಹೊರಹೋಗುತ್ತದೆ. ಅದರ ಹೊರತಾಗಿ ನಮ್ಮ ದೇಹದಲ್ಲಿನ ಎಲ್ಲ ತ್ಯಾಜ್ಯಗಳು ಮೂತ್ರದ ರೂಪದಲ್ಲಿಯೂ ಹೊರಹೋಗುತ್ತವೆ. ಆದರೆ ಇವುಗಳನ್ನು ಬದಲಾಯಿಸಲು ನಾವು ನೀರು ಕುಡಿಯಬೇಕು. ಇದಲ್ಲದೆ ತಜ್ಞರು ಬೆಳಗ್ಗೆ ಸಾಧ್ಯವಾದಷ್ಟು ನೀರು ಕುಡಿಯಬೇಕು ಎಂದು ಹೇಳುತ್ತಾರೆ. ಪ್ರಮಾಣ ನಿಮ್ಮ ತೂಕವನ್ನು ಅವಲಂಬಿಸಿ ನಿಮ್ಮ ದೇಹಕ್ಕೆ ಹೆಚ್ಚಿನ ನೀರು ಬೇಕಾಗುತ್ತದೆ. ಆರೋಗ್ಯ ಮತ್ತು ಅನಾರೋಗ್ಯದ ವಿರುದ್ಧ ಹೋರಾಡುವ ಕಾರಣದಿಂದಾಗಿ ನಿರ್ಜಲೀಕರಣ ಸಂಭವಿಸಬಹುದು. ವಿಶೇಷವಾಗಿ ನಿಮಗೆ ಜ್ವರವಿದ್ದರೆ ಅಥವಾ ವಾಂತಿ ಅಥವಾ ಅತಿಸಾರದಿಂದ ದ್ರವಗಳನ್ನು ಕಳೆದುಕೊಳ್ಳುತ್ತಿದ್ದರೆ ನಿಮ್ಮ ದೇಹವು ಚೇತರಿಸಿಕೊಳ್ಳಲು ಅದನ್ನು ಬದಲಾಯಿಸಲು ನಿಮ್ಮ ದೈನಂದಿನ ನೀರಿನ ಸೇವನೆಯನ್ನು ಹೆಚ್ಚಿಸಬೇಕು ಎಂದು ವೈದ್ಯರು ಸೂಚಿಸುತ್ತಾರೆ. ಆಲ್ಕೋಹಾಲ್ ಮೂತ್ರವರ್ಧಕವಾಗಿದೆ. ಇದು ನಿಮ್ಮನ್ನು ನಿರ್ಜಲೀಕರಣಗೊಳಿಸುತ್ತದೆ. ಆಲ್ಕೋಹಾಲ್ ಕುಡಿಯುವ ಮೊದಲು ನೀವು ಸಾಕಷ್ಟು ನೀರು ಕುಡಿಯಬೇಕು ಎಂದು ಹೇಳಲಾಗುತ್ತದೆ. ಈ ಎಲ್ಲ ಮಾಹಿತಿಯನ್ನು ನಾವು ಇಂಟರ್ನೆಟ್ನಿಂದ ಹೊಂದಿರುವುದರಿಂದ ನೀವು ಇದನ್ನು ಅನುಸರಿಸುವ ಮೊದಲು ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ.